ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಮಾವಿನಕಾಯಿ ಚಿತ್ರಾನ್ನ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತೊಳೆದು ಸಿಪ್ಪೆ ಎರೆದು ಕಟ್ ಮಾಡಿರುವಂಥ ಹುಳಿ ಮಾವಿನಕಾಯಿ ಅರ್ಧ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ಎಸಳುಗಳು 4ರಿಂದ 5, ಬೆಲ್ಲ 1 ಟೀ ಸ್ಪೂನ್, ಹಸಿಮೆಣಸಿನಕಾಯಿ 10, ಹುರಿಗಡಲೆ 2 ಟೇಬಲ್ ಸ್ಪೂನ್, ನೀರು ಅರ್ಧ ಬೌಲ್. ತರಿಯಾಗಿ ರುಬ್ಕೊಂಬರ್ತೀನಿ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ತರಿಯಾಗಿ ಇರಬೇಕು, ತೀರಾ ಪೇಸ್ಟ್ ಮಾಡಬಾರ್ದು. ಎಣ್ಣೆ ಅರ್ಧ ಬೌಲ್, ಸಾಸಿವೆ 1 ಟೀ ಸ್ಪೂನ್. ಸಾಸಿವೆ ಸಿಡಿದ ಮೇಲೆ ಕಡಲೆಬೀಜ ಅರ್ಧ ಬೌಲ್ ಹಾಕೋತಾ ಇದ್ದೀನಿ. ಕಡಲೆಬೇಳೆ 2 ಟೇಬಲ್ ಸ್ಪೂನ್. ಇವೆರಡನ್ನು 50% ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕೋಬೇಕು. ಯಾಕೆಂದರೆ ಉದ್ದಿನಬೇಳೆ ಬೇಗ ಫ್ರೈ ಆಗೋದ್ರಿಂದ ಸೀದೋಗ್ಬಿಡುತ್ತೆ. ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ. ಕಟ್ ಮಾಡಿರೋಂಥ ಈರುಳ್ಳಿ 1 ಬೌಲ್. ಕಡಲೆಬೀಜ ನೀಟಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಪೇಸ್ಟ್ ಹಾಕಿದಾಗ ಮೆತ್ತಗಾಗ್ಬಿಡುತ್ತೆ. ಕರಿಬೇವಿನ ಸೊಪ್ಪು ಸ್ವಲ್ಪ, ಅರಿಶಿಣ ಅರ್ಧ ಟೀ ಸ್ಪೂನ್, ಇಂಗು 1 ಚಿಟಿಕೆ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತೆಂಗಿನಕಾಯಿ ತುರಿ ಅರ್ಧ ಬೌಲ್. ತೆಂಗಿನಕಾಯಿ ಹಾಕೊಂಡ್ಮೇಲೆ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ, ಸುಮ್ಮನೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ರುಬ್ಬಿರೋಂಥ ಪೇಸ್ಟ್ ಹಾಕೋತಾ ಇದ್ದೀನಿ. ಉಪ್ಪು 2 ಟೀ ಸ್ಪೂನ್. ಪೇಸ್ಟ್ ಹಾಕಿರೋದ್ರಿಂದ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊಬೇಕು. ನೀವು ಮಾವಿನಕಾಯಿ ಚಿತ್ರಾನ್ನ ಯಾವ ಮಾವಿನಕಾಯಲ್ಲಾದರೂ ಮಾಡ್ಕೊಬೋದು. ನೋಡಿ, ಈ ಥರ ಎಣ್ಣೆ ಬಿಡ್ತಾ ಬರಬೇಕು. ಆಗಿದೆ ಇದು. ಗ್ಯಾಸ್ ಆಫ್ ಮಾಡ್ಕೊತೀನಿ. ನಾನು ಗೊಜ್ಜು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎತ್ತಿಟ್ಕೊತೀನಿ. ನೋಡಿ, ಇಷ್ಟು ಗೊಜ್ಜಿಟ್ಕೊಂಡು ನಾನು 3 ಜನಕ್ಕೆ ಆಗೋಷ್ಟು ಮಾತ್ರ ಅನ್ನ ಕಲಿಸ್ತಾ ಇದ್ದೀನಿ. ಅನ್ನ 1 ಬೌಲ್. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿತ್ರಾನ್ನಕ್ಕೆ ಆದಷ್ಟು ಹುಳಿ ಮಾವಿನಕಾಯಿ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ಚಿತ್ರಾನ್ನ ರೆಡಿ ಟು ಸರ್ವ್.